Hi, hello, namaste guys. Welcome back to my YouTube channel, Shweta Stories. ಗೈಸ್ ಈಗ ಟೈಮ್ ಬಂದು 1:30 ಆಗಿದೆ. ಏನಪ್ಪ ಇವತ್ತು 1:30ಗೆ ರೆಡಿ ಆಗಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಇವತ್ತು ನಾನು ಒಂದ್ ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆ ಸ್ಪೆಷಲ್ ಜಾಗ ಏನಂದ್ರೆ ಹೆಣ್ಮಕ್ಳುಗಳ ಫೇವ್ರೆಟ್ ಜಾಗ. ಅಲ್ಲಿ ನನ್ನ ಫ್ರೆಂಡ್ ಕೂಡ ವೇಟ್ ಮಾಡ್ತಿದ್ದಾರೆ ಆಲ್ರೆಡಿ ಬಂದು. ನೋಡೋಣ, ಟೈಮ್ ಆಯ್ತು, 1:30 ಆಗೋಯ್ತು. ನಾನು ಅಲ್ಲಿ 2 o'clock ಅಷ್ಟಲ್ಲಿ ನಾನು ರೀಚ್ ಆಗ್ಬೇಕಿತ್ತು, ಬಟ್ ಇಲ್ಲೇ 1:30 ಆಗೋಯ್ತು. ಟ್ರಾಫಿಕ್ ಬೇರೆ ಇರುತ್ತೆ ಬ್ಯಾಂಗ್ಳೂರ್ನಲ್ಲಿ. ಬನ್ನಿ ಗೈಸ್, ಹೊಡ್ತೀನಿ ನಾನು ಇವಾಗ. ಆಟೋ ಆಲ್ರೆಡಿ ಬುಕ್ ಮಾಡಿದೀನಿ, ಬಂದಿದೆ. ಈಗ ಹೊಡ್ತಿದ್ದೀನಿ. ಎಲ್ಲೋಗ್ತಿದ್ದೀನಿ ಅಂತ ಅಲ್ಲೋಗಿದಾದ್ಮೇಲೆ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ. ನೆನ್ಪಿಟ್ಕೊಳ್ಳಿ ಗೈಸ್, ಇದು ಹೆಣ್ಮಕ್ಳುಗಳ ಫೇವ್ರೆಟ್ ಜಾಗ. ಬನ್ನಿ ಹೋಗೋಣ. ಗೈಸ್, ನಾನು ಫೈನಲಿ ರೀಚ್ ಆದೆ. ನಾನು ಎಲ್ಲಕ್ಕೆ ಬಂದಿದ್ದೀನಿ ಅಂದ್ರೆ HSR ಲೇಔಟ್. ಎಲ್ಲಿ ಅಂತಂದ್ರೆ ನೋಡ್ಬೋದು, ರಾಧಾಬಾಯಿ ಸೀರೆ ಸಂತೆ. ಅಂಡ್ ನಾನು ಹೇಳ್ತಿದ್ದೆ ಅಲ್ವಾ, ನನ್ನ ಫ್ರೆಂಡ್ ಒಬ್ರು ವೇಟ್ ಮಾಡ್ತಿದ್ದಾರೆ ಅಂತ. ಅವ್ರು ಯಾರು ಗೊತ್ತಾ? ಭೂಮಿ ಗೌಡ. ವೆಲ್ಕಮ್ ಟು ಮೈ ವಿಡಿಯೋ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೀರೆ ತಗೊಳಕ್ ರೆಡಿನಾ? ಫುಲ್ ನೋಡೋಣ ವೆರೈಟೀಸ್ ಹೆಂಗಿದೆ ಅಂತ. ಏನಂತಾರೆ ಅದನ್ನ ಫೀಲ್ ಮಾಡಿ ಟೆಸ್ಟ್ ಮಾಡಕ್ ನೋಡೋಣ ಅಂತ ಬಂದಿದೀವಿ. ಬನ್ನಿ ಗೈಸ್, ಒಳಗ್ ಬಂದಿದ ತಕ್ಷಣ ನನ್ನ ಕಣ್ಣಿಗೆ ಫಸ್ಟ್ ಬಿದ್ದಿದ್ದೆ ಫ್ಯಾನ್ಸಿ ಸ್ಯಾರೀಸ್. ನೀವು ನೋಡ್ಬೋದು, ಪಾರ್ಟಿ ವೇರ್ ಸ್ಯಾರೀಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ನೀವು ಮೈಸೂರು ಸಿಲ್ಕ್ ಸಿಲ್ವರ್ ಜರಿ ಸೀರೆ ಕೂಡ ನೀವು ನೋಡ್ಬೋದು. ಮತ್ತೆ ಕಂಚಿ ಸೀರೆಸ್ ಗೈಸ್, ಇದೆಲ್ಲ ಬ್ರೈಡ್ ಕಲೆಕ್ಷನ್ಸ್. ನೀವು ನೋಡ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಮುಹೂರ್ತಮ್ ಲುಕ್, ರಿಸೆಪ್ಷನ್ ಲುಕ್, ಬ್ರೈಡ್ಗೆ ಎಕ್ಸ್ಪೆಷಲಿ ಬ್ರೈಡ್ಗೆ ನೀವು ನೋಡ್ಬೋದು. ಅಲ್ಲಿ ರೆಡ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅದೆಲ್ಲ ಬ್ರೈಡ್ ಕಲೆಕ್ಷನ್ಸ್ ಗೈಸ್. 1 ಗ್ರಾಮ್ ಗೋಲ್ಡ್ ಕಂಚಿ ಸೀರೆಸ್, ಅದೆಲ್ಲ ತುಂಬಾನೇ ಕಲರ್ ಕಾಂಬಿನೇಷನ್ ಅಂತೂ ಕಾಂಪ್ರಮೈಸೇ ಇಲ್ಲ. ಡಿಸೈನ್ ವೈಸ್ ಆಗಿರಲಿ ಅದೆಲ್ಲ ಕಾಂಪ್ರಮೈಸೇ ಇಲ್ಲ. ತುಂಬಾನೇ ಚೆನ್ನಾಗಿದೆ ಕಂಚಿ ಸ್ಯಾರೀಸ್ ಮಾತ್ರ. ಇಳ್ಕಲ್ ಸೀರೆ ಉಟ್ಕೊಂಡು ಏನು ಗೈಸ್ ಆಡ್ತಾ ಇದ್ದೀನಿ ಅಂತ ಬೇರೆ ನೀವು ನೋಡ್ತಾ ಇದ್ದೀರಾ. ಅದೇ ಇಳ್ಕಲ್ ಸೀರೆ ಕೂಡ ನೀವು ಅಲ್ಲಿ ನೋಡ್ಬೋದು ಗೈಸ್. ಎಷ್ಟು ಚೆನ್ನಾಗಿದೆ ಅಂತಂದರೆ ಟೆಂಪಲ್ ಬಾರ್ಡರ್ ಆಗಿರ್ಬೋದು, ಡಿಸೈನ್ ವೈಸು, ಕಲರ್ ಕಾಂಬಿನೇಷನ್ ಅದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ನೀವು ಇಲ್ಲಿ ನೋಡ್ಬೋದು ಮೈಸೂರು ಸಿಲ್ಕ್ ಪ್ಯೂರ್ ಗೋಲ್ಡ್, ಅದು ಕೂಡ ನೀವಿಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಮತ್ತು ರೋಲ್ ಸ್ಯಾರೀಸ್ ಆಗಿರ್ಬೋದು, ಮತ್ತು ಕಾಟನ್ ಸ್ಯಾರೀಸು, ಅದೆಲ್ಲ ತುಂಬಾ ಚೆನ್ನಾಗಿದೆ ಗೈಸ್. ಇಳ್ಕಲ್ಲಂತೂ ತುಂಬ ಅಂದರೆ ಕಾಟನ್ ಸ್ಯಾರಿ, ಅದು ಪ್ಯೂರ್ ಕಾಟನ್ ಸ್ಯಾರಿ ತುಂಬಾ ನನಗಿಷ್ಟ ಆಯಿತು. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಮೈಸೂರು ಸಿಲ್ಕ್ ಪ್ಯೂರ್ ಗೋಲ್ಡ್ ಜರಿ, ಅದರಲ್ಲಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಮತ್ತು ಬ್ರೊಕೇಟ್ ಸ್ಯಾರೀಸ್ ಆಗಿರ್ಬೋದು, ಮತ್ತು ಸಿಂಗಲ್ ಬಾರ್ಡರ್, ತುಂಬ ದೊಡ್ಡ ಬಾರ್ಡರ್ಸ್ ಸ್ಯಾರೀಸ್ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್. ಚೆಕ್ಸ್ ಬಾರ್ಡರ್ ಆಗಿರ್ಬೋದು, ನಾನು ನಿಮ್ಗೆ ಇಲ್ಲಿ ತೋರಿಸ್ತಿದ್ದೀನಿ, ನೀವು ನೋಡ್ಬೋದು. ರಾಯಲ್ ಬ್ಲೂ ವಿತ್ ಸ್ಕೈ ಬ್ಲೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಮತ್ತು ಗ್ರೀನ್ ಮತ್ತು ಪಿಂಕ್ ಆ ಕಾಂಬಿನೇಷನ್, ಅದು ಸ್ಮಾಲ್ ಚೆಕ್ಸ್, ಅದರಲ್ಲಿ ನಿಮಗೆ ತುಂಬ ಬುಟ್ಟಾಸ್ ಕೂಡ ಇದೆ, ಸ್ಮಾಲ್ ಬುಟ್ಟಾಸ್ ಕೂಡ ಇದೆ, ದಪ್ಪ ಬುಟ್ಟಾಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಗೈಸ್. ಅದರಲ್ಲಿ ಫ್ಲವರ್ ಬುಟ್ಟಾಸ್ ಇತ್ತು, ಬ್ರೊಕೇಡ್ ಇತ್ತು. ಮತ್ತು ಬಾರ್ಡರ್ಸು ಅಷ್ಟೇ, ನಿಮಗೆ ಚಿಕ್ಕ ಬಾರ್ಡರ್, ತಿನ್ ಬಾರ್ಡರ್ ಬೇಕು ಅಂದರೆ ತಿನ್ ಬಾರ್ಡರಿಂದ ಹಿಡಿದು ತುಂಬಾ ದೊಡ್ಡ ಬಾರ್ಡರ್ಸ್ ತನಕನೂ ಇದೆ. 3D ಕಲರ್ಸ್ ಸ್ಯಾರೀಸ್ ಕೂಡ ಇದೆ, ನೀವು ನೋಡ್ಬೋದು ಅಲ್ಲಿ. ಆಮೇಲೆ ಪ್ಲೇನ್ ಸ್ಯಾರೀಸ್ ಕೂಡ ನೀವು ಅಲ್ಲಿ ಸಿಗುತ್ತೆ. ಹಾಗೆ ನೀವು ಇಲ್ಲಿ ಸ್ಯಾರಿ ಮ್ಯಾಚಿಂಗ್ ಜ್ಯುವೆಲ್ರಿ ಕೂಡ ನೋಡ್ಬೋದು, ಸಿಂಪಲ್ ಹಾರ ಮತ್ತು ಲಾಂಗ್ ಹಾರ. ಮ್ಯಾಮ್ ಆವಾಗಲೇ ನೀವು ತಿಳಿಸ್ಕೊಟ್ರಿ ಅಂಡ್ ಗೋಲ್ಡ್ಗೂ ಸಿಲ್ವರ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ. ಅಂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ನೀವು ಹೇಳ್ಕೊಡಿ ಮ್ಯಾಮ್. ಮೈಸೂರು ಸಿಲ್ಕ್ ಅಲ್ಲಿ ಇಷ್ಟು ಸಾಫ್ಟ್ ಇರುತ್ತೆ, ಬಟ್ ಕಂಚಿ ಮಾತ್ರ ಇಷ್ಟು ಒಂಥರ ರಫ್ ಚೆನ್ನಾಗಿರುತ್ತೆ, ಬಟ್ ರಫ್ ಆಗಿರುತ್ತೆ. ಏನ್ ಡಿಫ್ರೆನ್ಸ್ ಮ್ಯಾಮ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ ನೀನು. ಏನಂದ್ರೆ ಇದೇನಿರುತ್ತೆ ಗೊತ್ತಾ, ಫಸ್ಟ್ ಆಫ್ ಆಲ್ ಸೀರೆಗಳ ಹೆಸರು ಇದು ಮೈಸೂರು ಸಿಲ್ಕು, ಇದು ಕಂಚಿ ಅಂತ ಯಾಕಂದ್ರೆ ಅದು ಹುಟ್ಟೋದು ಯಾವ ಜಾಗದಿಂದ ನೇಕಾರರು ಅದನ್ನ ತಯಾರು ಮಾಡಿರ್ತಾರೋ ಅದಕ್ಕೆ ಹೆಸರು ಬರೋದದು ಕಂಚಿ. ನೋಡಿದು ಕಂಚಿ, ಮೈಸೂರು ಸಿಲ್ಕು, ಗಡ್ವಾಲು, ಪಲ್ಲಿ, ಇವೆಲ್ಲ ಸೊ ಕೆಲವು ಏರಿಯಾ ಹೆಸರು. ನೆಕ್ಸ್ಟ್ ನೀನ್ ಮೆಟೀರಿಯಲ್ ಕೇಳಿದಲ್ವಾ, ಇದು ರೇಷ್ಮೆಯಿಂದ ತಯಾರಾಗತ್ತಲ್ವಾ. ರೇಷ್ಮೆನಲ್ಲೂ ಬೇರೆ ಬೇರೆ ಭಾಗದ ರೇಷ್ಮೆ ಬರುತ್ತೆ. ಈಗ ನಮ್ಮ ಶಿಡ್ಲಘಟ್ಟ ರೇಷ್ಮೆ, ರಾಮನಗರ, ಮತ್ತೆ ಈಗ ಚೈನಾ ಸಿಲ್ಕ್ ಅಂತ ಎಲ್ಲ ಬರುತ್ತೆ. ಅವೆಲ್ಲ ಈಗ ಗೂಡ್ ಕಟ್ಟಿರುತ್ತೆ ಗೊತ್ತಾ. ಗೂಡ್ ಕಟ್ಟಿದಾಗ ಆಕ್ಚುಲ್ ರೇಷ್ಮೆ ಸ್ವಲ್ಪ ರಫ್ ಇರುತ್ತೆ.
ಇದಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ಅದನ್ನ ಬಿಸಿನೀರಿಗೆಲ್ಲ ಹಾಕಿ ಅದನ್ನ ಸಾಫ್ಟ್ ಮಾಡ್ಬಿಡ್ತಾರೆ. ಹಂಗಾಗಿ ಇದು ಸಾಫ್ಟ್ ಇರುತ್ತೆ. ಇನ್ಫ್ಯಾಕ್ಟ್ ನಾನು ಈ ನೇಕಾರನ್ನು ಒಬ್ರನ್ನ ಕೇಳಿದ್ದೆ, ಅವರು ನೀರ್ ಹಾಕಿ ಹಾಕಿ ಇದನ್ನ ಅದ್ರಲ್ಲಿರುವಂತ ರಫ್ನೆಸ್ ಅನ್ನ ಸಾಫ್ಟ್ ಮಾಡ್ಕೊಂತಾರೆ. ಹಂಗಾಗಿ ಇದು ಹಾಗಿರುತ್ತೆ. ಇದು ಇನ್ನು ಕಂಚಿ ಆ ನೂಲನ್ನ ಡೈರೆಕ್ಟ್ ಆಗಿ ಅದೇನು ಸಿಲ್ಕ್ ರೇಷ್ಮೆ ನೂಲನ್ನ ಮಾಡಿ ಡೈರೆಕ್ಟ್ ಕಲರ್ ಮಾಡ್ಬಿಡ್ತಾರೆ. ಕಲರ್ ಮಾಡ್ಬಿಟ್ಟು ಇದನ್ನ ಡೈರೆಕ್ಟ್ ಆಗಿ ನೇಕಾರರು ನೇತ್ ಬಿಡ್ತಾರೆ. ಅದಕ್ಕೆ ಇದು ಸಾಫ್ಟ್ ಇರುತ್ತೆ. ಇದೇನಾಗುತ್ತೆ, ಹೊರ ಬಟ್ಟೆ ರಫ್ ಇದ್ದೇ ಇರುತ್ತೆ. ಓಕೆ. ಆಮೇಲೆ ಅದನ್ನ ಡೈ ಎಲ್ಲ ಮಾಡಕ್ಕೆ ಅದಕ್ಕೆ ಮುಂಚೆ ಬಿಸಿನೀರಿಗೆಲ್ಲ ಹಿಂಗ್ ಹಾಕಿ ತೆಗಿತಾರೆ ಗೊತ್ತಾ, ಅವಾಗ ಅದು ಮೆತ್ತಗಾಗುತ್ತೆ. ಇದು ನನಗೆ ಸದ್ಯಕ್ಕೆ ತಿಳ್ಕೊಂಡಿರುವಂತ ಅಥವಾ ನನಗೆ ಗೊತ್ತಿರುವಂತ ವಿಚಾರ. ನೇಕಾರರೇ ನೀವೇ ಹೇಳ್ಕೊಟ್ಟಿರೋದು. ಐ ಹೋಪ್ ನೀವು ಹೇಳ್ಕೊಟ್ಟಿರೋ ಪಾಠನ ಸರಿಯಾಗಿ ಒಪ್ಸಿದೀನಿ ಅಂತ. ಮ್ಯಾಮ್ ಅಂಡ್ ಇದಕ್ಕೆ ಕಲರ್ ಕಟ್ಟುತ್ತಾರೆ, ಇದಕ್ಕೆ ಕಲರ್ ಕಟ್ಟಲ್ಲ ಮ್ಯಾಮ್. ಬಟ್ ಇದು ಕಲರ್ಫುಲ್ ಆಗೇ ಇರುತ್ತೆ. ಹೆಂಗೆ ಡಿಫ್ರೆನ್ಸ್? ಅಯ್ಯಪ್ಪ, ನನ್ ಕೇಳಿ ಸೀರೆಗಳ ಬಗ್ಗೆ IAS ಎಕ್ಸಾಮ್ ಸಬ್ಸ್ಕ್ರೈಬರ್ಸ್ ಗೆಲ್ಲ ಗೊತ್ತಾಗೋದ್ ಬೇಡವಾ? ನೀನ್ ಕೇಳಿರೋ ಪ್ರಶ್ನೆ 100% ರೈಟ್. ಯಾಕಂದ್ರೆ ರಾಧಾ ಅಂತ ಒಂದ್ ಸೀರೆ ಬ್ರ್ಯಾಂಡ್ ಲಾಂಚ್ ಮಾಡಿದ್ಮೇಲೆ ನಾನು ಎಲ್ಲದ್ರ ಬಗ್ಗೆ ಹೌದು ಆಳಕ್ಕೆ ಇಳಿದಿರ್ಬೇಕು. ನಾನ್ ಎಷ್ಟು ಎಜುಕೇಟೆಡ್ ಆಗಿರ್ತೀನೋ ಅಷ್ಟು ಒಳ್ಳೆ ಸೀರೆಗಳನ್ನ ತರಿಸ್ಬೋದು. ಗ್ರಾಹಕರಿಗೆಲ್ಲೂ ಮೋಸ ಆಗಲ್ಲ. ಥ್ಯಾಂಕ್ ಯು ಕಣಮ್ಮ, ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ಇದೇನಂದ್ರೆ ಇದು ಹೆಂಗಂದ್ರೆ ಬಟ್ಟೆ ಆಗ್ಲೇ ನೇಯ್ದ ಮೇಲೆ ಹಿಂಗ್ ಹತ್ಬಿಟ್ಟು ಮಾಡ್ತಾರಲ್ವಾ, ಇದು ಹೆಂಗಂತಂದ್ರೆ ಬೇರೆ ಬೇರೆ ನೂಲ್ಗಳಲ್ಲೇ ಆಗ್ಲೇ ಬಣ್ಣ ಹಾಕಿರ್ತಾರೆ. ನೂಲ್ಗಳಿಗೆ ಬಣ್ಣ ಹಾಕಿ ಆಮೇಲೆ ನೇಯೋದ್ರಿಂದಾಗಿ ಅದು ನಿನಗೆ ಡಿಸೈನ್ ತಕ್ಕಂತೆ ಎಲ್ಬೇಕು ಅದು ನೂಲ್ ಹಾಕೊಂತಾರೆ. ಕೆಲವುದಕ್ಕೆ ಟರ್ನಿಂಗ್ ಬಾರ್ಡರ್ ಅಂತ ಆಮೇಲೆ ಬಾರ್ಡರ್ ನ ಅಟ್ಯಾಚ್ ಮಾಡ್ತಾರೆ. ಸೊ ಇದು ಹೀಗೆ. ಮ್ಯಾಮ್ ನಿಮ್ಮಲ್ಲಿ ಕಂಚಿಲೂನು ಮಿಷಿನ್ ವರ್ಕ್ ಸಿಗುತ್ತಾ ಅಥವಾ ಫುಲ್ ಕಂಪ್ಲೀಟ್ ಆಗಿ ಹ್ಯಾಂಡ್ಲೂಮಿಂಗ್ ಸಿಗುತ್ತಾ? ಈ ತರ ಸೀರೆಗಳಲ್ಲಿ 2 ತರ, ಪವರ್ ಲೂಮ್, ಹ್ಯಾಂಡ್ಲೂಮ್. ಸೊ ಪವರ್ ಲೂಮ್ ಅಂದ್ರೆ ಏನಂದ್ರೆ ಅದು ಬೇಗ ಆಗ್ಬಿಡುತ್ತೆ, ಮತ್ತೆ ಅದಕ್ಕೆ ಬೆಲೆ ಕಮ್ಮಿ ಇರುತ್ತೆ. ಯಾಕಂದ್ರೆ ಮಿಷಿನ್ ಹೌದು. ಅದೇ ಇಲ್ಲಿ ನೇಕಾರರು ನೀದಾಗ ಏನಾಗುತ್ತೆ ಹ್ಯಾಂಡ್ಲೂಮ್ ಅಲ್ವಾ, ಅಲ್ಲಿ ಬಟ್ಟೆ ಇನ್ನು ಸ್ವಲ್ಪ ಗಟ್ಟಿ ಇರುತ್ತೆ. ಯಾಕಂದ್ರೆ ಅದು ಈ ಕಡೆ ಅಂದಲ್ಲ ಮರ ಇದಕ್ಕೆಲ್ಲ ಕಟ್ಟಿದೆ, ಇದೆಲ್ಲ ನೀನು ಹೋಲ್ ಅಂತ ಇರೋದನ್ನ ನೋಡಿದ್ರೆ ಯೂಶಲಿ ಅದು ಹ್ಯಾಂಡ್ಲೂಮ್ ಅಂತ. ಮತ್ತೆ ಬಾರ್ಡರ್ಗೂನು ಬಾಡಿಗೂನು ಜಾಯಿಂಟ್ ಅಲ್ಲಿ ಇನ್ನದ ದಾರ ಇರುತ್ತೆ. ಪಲ್ಲುಗೂನು ಬಾಡಿಗೂನು ನೋಡಿದ್ರು ಇದಾಗುತ್ತೆ. ಸೊ ನಮ್ಮಲ್ಲಿ ಪವರ್ ಲೂಮು ಇದೆ, ಹ್ಯಾಂಡ್ ಲೂಮು ಇದೆ. ಸೊ ವೈಡೆಸ್ಟ್ ಕಲೆಕ್ಷನ್ಸ್ ಅಲ್ವಾ, ಎಲ್ಲಾರ್ ಟೇಸ್ಟು, ಎಲ್ಲಾರ್ ಬಜೆಟ್, ಎಲ್ಲಾರ್ ಅಕೇಶನ್. ಹೌದು ಮ್ಯಾಮ್, ಎಲ್ಲದಕ್ಕೂ ಇದೆ ಚೆನ್ನಾಗಿ. ನಾನ್ ನೋಡ್ದೆ ಮ್ಯಾಮ್, ತುಂಬಾ ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ. ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು, ಇಳ್ಕಲ್ ಸೀರೆ ಆಗಿರ್ಬೋದು, ಅಂಡ್ ಏನದು ಸಿಲ್ವರ್, ಗೋಲ್ಡ್, ಕಂಚಿಲಲ್ಲೂ ತುಂಬಾ ಬ್ರೈಟ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಗೈಸ್ ನೀವು ಬನ್ನಿ. HSL ಇನ್ನು ಎಷ್ಟು ದಿವಸ ಇರುತ್ತೆ ಮ್ಯಾಮ್? ಇದು 1ನೇ ತಾರೀಕುವರೆಗೂ ಇರುತ್ತೆ, ಭಾನುವಾರದವರೆಗೂ. ಓಕೆ. ನಾನು ಓಪನ್ ಚಾಲೆಂಜ್, ಇದು ಲೋಯೆಸ್ಟ್ ಪ್ರೈಸ್ ಗ್ಯಾರಂಟಿ. ಇದು ನನಗೆ ಯಾಕೆ ಇಷ್ಟೊಂದು ಧೈರ್ಯ ಅಂತಂದ್ರೆ ಬಂದವರೆಲ್ಲರೂ ಎರಡೇ ಹೇಳೋದು, ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ, ಪ್ರೈಸಸ್ ಅಂತೂ ಡೆಫಿನೆಟ್ಲಿ ಮಿಡಿಲ್ ಕ್ಲಾಸ್ ಅವ್ರಿಗೆ, ಎಸ್ಪೆಷಲಿ ಮಿಡಿಲ್ ಕ್ಲಾಸ್ ಅವ್ರಿಗೆ ರೀಸನಬಲ್ ಇದೆ. ಬಂದು ಆರಾಮಾಗಿ ತಗೊಂಡ್ ಹೋಗ್ಬೋದು. 750 ರೂಪಾಯಿಂದ ಹಿಡಿದು ಐ ಥಿಂಕ್ ಇಲ್ಲೊಂದು 40,000 ಎಲ್ಲಾ ಬಜೆಟ್ಸ್, ಎಲ್ಲಾ ಫ್ಯಾಬ್ರಿಕ್ಸ್ ಮತ್ತೆ ಎಲ್ಲಾ ಕಾಂಬಿನೇಷನ್ಸ್, ನೇಮ್ ಇಟ್ ವಿ ಹ್ಯಾವ್ ಇಟ್. ಹೌದು ಮ್ಯಾಮ್. ಅಂದ್ರೆ ಚಿಕ್ಕಪೇಟೆಗೆಲ್ಲ ಹೋದ್ರೆ ಮ್ಯಾಮ್ ನಾವು ಏನೋ ಪ್ರೈಸ್ ರೇಂಜ್ ಕೇಳಿದ್ರೆ ಮಾತ್ರನೇ ಅವ್ರು ತೋರಿಸ್ತಾರೆ. ಬಟ್ ನಮ್ ಮಿಡಿಲ್ ಕ್ಲಾಸ್ ಅವ್ರಿಗೆ ಹೆಂಗ್ ಗೊತ್ತಾ, 40,000 ಸೀರೆ ಹೆಂಗಿರುತ್ತೆ ಅದನ್ನ ನಾವು ನೋಡ್ಬೋದು. ಇಲ್ಲಿ ನಾವು ಅದನ್ನ ಟಚ್ ಮಾಡಿ ಫೀಲ್ ಮಾಡಿ ಕೂಡ ನಾವು ನೋಡ್ಬೋದು. ಆ ಫ್ರೀಡಮ್ ನೀವ್ ಇಲ್ಲಿ ಕೊಟ್ಟಿದ್ದೀರಾ. ಅದ್ರಿಂದ ನಾನು ಹೇಳ್ತಾ ಇದ್ದೀನಿ ಗೈಸ್, ತಗೊಂತಿರೋ ಬಿಡ್ತಿರೋ ದಟ್ ಈಸ್ ಸೆಕೆಂಡ್ ಪಾರ್ಟ್. ಬಟ್ ಬಂದ್ ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಇದೆ. ಫೀಲ್ ಮಾಡಿ, ತಗೊಳೋದ್ ಸೆಕೆಂಡ್ ಪಾರ್ಟ್. ಬಟ್ ಬಂದ್ ಫೀಲ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ವೀಕ್ ನಾನ್ ಬಂದ್ ನಮ್ಮ ಅಮ್ಮನ ಕರ್ಕೊಂಡ್ಬಂದು ತಗೊಂಡ್ ಹೋಗ್ತೀನಿ. ಅಂಡ್ ಮ್ಯಾಮ್ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ಅಂಡ್ ನನ್ನ ಕಡೆಯಿಂದ ಮಲ್ಲೇಶ್ವರಂ ಅಲ್ಲಿ ಪ್ಲೀಸ್ ಹಾಕಿ, ಯಾಕಂದ್ರೆ ಅದ್ರಲ್ಲಿ ತುಂಬಾ ಕಾಲೇಜಸ್ ಇದೆ. ಅಂಡ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋದು ಮೈಸೂರ್ ಸಿಲ್ಕ್. ನನ್ ಕಡೆಯಿಂದ ಇದೊಂದು ಸಜೆಷನ್ ಮ್ಯಾಮ್, ಮಲ್ಲೇಶ್ವರಂ ಅಲ್ಲಿ ಹಾಕಿ. ಖಂಡಿತ ಬರ್ತೀನಿ ಯುಗಾದಿ ಹಬ್ಬದ ಟೈಮ್ ಅಲ್ಲಿ. ಹೌದು, ಯುಗಾದಿ ಹಬ್ಬದಲ್ಲಿ ಮ್ಯಾಮ್ ಹೆಣ್ಮಕ್ಳಿಗೆ ಸೀರಿಯಲ್ ಅಂದ್ರೆ ಹಬ್ಬನೇ ಆಗಲ್ಲ. ಇನ್ನು ಒಳ್ಳೆ ಕಲೆಕ್ಷನ್ಸ್ ತಗೊಂಡ್ ಬನ್ನಿ. ಖಂಡಿತ. ಅಂಡ್ ಹಬ್ಬ ಅಷ್ಟೇ ಅಲ್ಲ ಕಣೋ, ಫಸ್ಟ್, ಸೆಕೆಂಡ್, ಥರ್ಡ್ ಸಂಡೇ ಮಾಡಿದ್ದು ಡಿಸೆಂಬರ್ ಜನವರಿನಲ್ಲಿ. ಹಬ್ಬ ಇಲ್ಲದೆ ಇರ್ಲಿ, ಎಲ್ಲಿವರೆಗೂ ಹೆಣ್ಮಕ್ಳು ಇರ್ತಾರೋ ಅಲ್ಲಿವರೆಗೂ ಸೀರೆ, ಒಡವೆ, ಸೀರಿಯಲ್ಸ್ಗಳು, ಇದು ಯಾವುದಕ್ಕೂ ಗಂಡ್ ಮಕ್ಳಿಗೆ ಕತ್ರಿ ಜೋಪ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆ ಏನಂತಾರೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ. ಥ್ಯಾಂಕ್ ಯು. ಫೀಲ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.